ಹುಷಾರ್ ಯಾವ ಸ್ಥಿತಿ ಇದು? ಬೋರಿಂಗ್ ಆಸ್ಪತ್ರೆ 17 ಮಂದಿಯನ್ನು ದಾಖಲಿಸಲಾಗಿದೆ. ಬೋರಿಂಗ್ ಆಸ್ಪತ್ರೆ ಈಗ 17 ಮಂದಿಯನ್ನು ದಾಖಲಿಸಲಾಗಿದೆ. 7 ಮಂದಿ ಸಾವಿಗೀಡಾಗಿದ್ದಾರೆ, 10 ಜನರಿಗೆ ಗಾಯ ಆಗಿದೆ. ನಿಜಕ್ಕೂ ಆಘಾತಕಾರಿಯಾಗಿರ್ತಕ್ಕಂಥ ಘಟನೆ ಇದು. 10 ಮಂದಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಸಂಭ್ರಮಾಚರಣೆಯನ್ನ 18 ವರ್ಷಗಳ ನಂತರ ಕಪ್ ಬಂದಿದೆ ಅನ್ನುವಂಥ ಸಂಭ್ರಮವನ್ನು ಮಾಡ್ತಾ ಇದ್ರೆ, ಇಲ್ಲಿ 17 ಮಂದಿ ಬೋರಿಂಗ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿಜಕ್ಕೂ ಅತ್ಯಂತ ದುರ್ದೈವದ ಸಂಗತಿ ಇದು. ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ ಇದು. ಎಲ್ಲೂ ನಡಿಬಾರ್ದು. ಈ ರೀತಿಯಾದಂತಹ ಸಂಭ್ರಮದಲ್ಲಿ ಈ ರೀತಿಯಾದಂತಹ ಸೂತಕದ ವಾತಾವರಣ ಎಲ್ಲೂ ಕೂಡ ಘಟಿಸಬಾರ್ದು. ಬಂದವರೆಲ್ಲರೂ ಕೂಡ ಖುಷಿಯಿಂದ ಬಂದಂಥವರು, ಅಭಿಮಾನದಿಂದ ಬಂದಂಥವರು, ಒಮ್ಮೆ ನಮ್ಮ ತಂಡವನ್ನು ನೋಡಬೇಕು ಅಂತ ಹೇಳುವಂಥ ಆಸೆಯಿಂದ ಬಂದಂಥವರು. ಆದರೆ ಹಾಗೆ ಬಂದಂಥವ್ರಲ್ಲಿ 7 ಮಂದಿ ಉಸಿರು ಚೆಲ್ಲಿದ್ದಾರೆ. ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿರುವಂತಹವರ ಸಮಸ್ಯೆ, ಇನ್ನೊಂದು ಅಭಿಮಾನಿಗಳಲ್ಲಿರಬೇಕಾಗಿರುವಂತಹ ಜವಾಬ್ದಾರಿಯ ಸಮಸ್ಯೆ. ಈ ಎರಡರ ಪರಿಣಾಮವಾಗಿ ಆಗಿರ್ತಕ್ಕಂತಹ ದುರಂತ ಇದು. 7 ಮಂದಿ ಸಾವಿಗೀಡಾಗಿದ್ದಾರೆ, 10 ಜನರಿಗೆ ಗಾಯ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂತಹ ಈ ಕಾಲ್ ತುಳಿತ ಪ್ರಕರಣ ಇದು. ಗೇಟ್ ನಂಬರ್ 12ರಲ್ಲಿ ಅಂದರೆ ಮೇನ್ ಗೇಟ್ನ ಸಮೀಪದಲ್ಲಿನೇ ಈ ದುರಂತ ಸಂಭವಿಸಿದೆ. ಅಲ್ಲಿ ಒಳಗಡೆ ಹುಷಾರ್ ಯಾವ ಸ್ಥಿತಿ ಇದು? ಬೋರಿಂಗ್ ಆಸ್ಪತ್ರೆ 17 ಮಂದಿಯನ್ನು ದಾಖಲಿಸಲಾಗಿದೆ. ಬೋರಿಂಗ್ ಆಸ್ಪತ್ರೆ ಈಗ 17 ಮಂದಿಯನ್ನು ದಾಖಲಿಸಲಾಗಿದೆ. 7 ಮಂದಿ ಸಾವಿಗೀಡಾಗಿದ್ದಾರೆ, 10 ಜನರಿಗೆ ಗಾಯ ಆಗಿದೆ. ನಿಜಕ್ಕೂ ಆಘಾತಕಾರಿಯಾಗಿರ್ತಕ್ಕಂಥ ಘಟನೆ ಇದು. 10 ಮಂದಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಸಂಭ್ರಮಾಚರಣೆಯನ್ನ 18 ವರ್ಷಗಳ ನಂತರ ಕಪ್ ಬಂದಿದೆ ಅನ್ನುವಂಥ ಸಂಭ್ರಮವನ್ನು ಮಾಡ್ತಾ ಇದ್ರೆ, ಇಲ್ಲಿ 17 ಮಂದಿ ಬೋರಿಂಗ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿಜಕ್ಕೂ ಅತ್ಯಂತ ದುರ್ದೈವದ ಸಂಗತಿ ಇದು. ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ ಇದು. ಎಲ್ಲೂ ನಡಿಬಾರ್ದು. ಈ ರೀತಿಯಾದಂತಹ ಸಂಭ್ರಮದಲ್ಲಿ ಈ ರೀತಿಯಾದಂತಹ ಸೂತಕದ ವಾತಾವರಣ ಎಲ್ಲೂ ಕೂಡ ಘಟಿಸಬಾರ್ದು. ಬಂದವರೆಲ್ಲರೂ ಕೂಡ ಖುಷಿಯಿಂದ ಬಂದಂಥವರು, ಅಭಿಮಾನದಿಂದ ಬಂದಂಥವರು, ಒಮ್ಮೆ ನಮ್ಮ ತಂಡವನ್ನು ನೋಡಬೇಕು ಅಂತ ಹೇಳುವಂಥ ಆಸೆಯಿಂದ ಬಂದಂಥವರು. ಆದರೆ ಹಾಗೆ ಬಂದಂಥವ್ರಲ್ಲಿ 7 ಮಂದಿ ಉಸಿರು ಚೆಲ್ಲಿದ್ದಾರೆ. ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿರುವಂತಹವರ ಸಮಸ್ಯೆ, ಇನ್ನೊಂದು ಅಭಿಮಾನಿಗಳಲ್ಲಿರಬೇಕಾಗಿರುವಂತಹ ಜವಾಬ್ದಾರಿಯ ಸಮಸ್ಯೆ. ಈ ಎರಡರ ಪರಿಣಾಮವಾಗಿ ಆಗಿರ್ತಕ್ಕಂತಹ ದುರಂತ ಇದು. 7 ಮಂದಿ ಸಾವಿಗೀಡಾಗಿದ್ದಾರೆ, 10 ಜನರಿಗೆ ಗಾಯ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂತಹ ಈ ಕಾಲ್ ತುಳಿತ ಪ್ರಕರಣ ಇದು. ಗೇಟ್ ನಂಬರ್ 12ರಲ್ಲಿ ಅಂದರೆ ಮೇನ್ ಗೇಟ್ನ ಸಮೀಪದಲ್ಲಿನೇ ಈ ದುರಂತ ಸಂಭವಿಸಿದೆ. ಅಲ್ಲಿ ಒಳಗಡೆ